ಕಂಬನಿಯ ಕೊಯ್ಲು. ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 13. ಮುದ್ದಣ್ಣನ ಕತ್ತಿಯೇಟಿಗೆ ದೇಸಣ್ಣನ ರುಂಡ ಉರುಳಿತು. ಲಿಂಗಣ್ಣ ನಾಯಕನಿಂದ ನಡೆದುದನ್ನು ಕೇಳಿ ಭುವನಪ್ಪನವರು ನೆಲಕ್ಕಿಳಿದು ಹೋದರು. ಪೂಜೆಯಲ್ಲಿ ಕುಳಿತಿದ್ದ ಅವರು ಅರಮನೆಯ ಬಳಿ ಏನೋ ವಿಪರೀತ ನಡೆಯುತ್ತಿದೆ ಎಂದು ಕೇಳಿ ಧಾವಿಸಿ ಓಡಿ ಬಂದಿದ್ದರು. ದೇಸಣ್ಣನೂ ಓಡಿ ಬಂದಿದ್ದ. ಆದರೆ ಅವರು ಬರುವ ವೇಳೆಗೆ ಗುಂಪು ಕರಗುತ್ತಿತ್ತು. ಗುಂಪಿನ ಇದಿರು ಇಟ್ಟ ಆಭರಣಗಳ ಹೆಡಿಗೆಗಳು ಇಟ್ಟಂತೆಯೇ ಇದ್ದುವು. ಅದನ್ನು ನೋಡಿ ನಡೆದುದನ್ನು ಕೇಳಿ ದೇಸಣ್ಣ ಸಿಟ್ಟಿನಲ್ಲಿ ಸಿಡಿಲಾದ. ಇದು ಎಲ್ಲ ಯಾರ ಆಟವೆಂದು ನಾನು ಬಲ್ಲೆ. ಇದನ್ನು ನಿಲ್ಲಿಸುತ್ತಾನೋ ಇಲ್ಲವೋ ಕೊನೆಯ ಬಾರಿಗೆ ಕೇಳಿಯೇ ಬಿಡುತ್ತೇನೆ ಎಂದು ಅಬ್ಬರಿಸಿದ ಆತ. ಕ್ರೋಧದಿಂದ ಆತನ ಮೈ ಕಂಪಿಸುತ್ತಿತ್ತು. ಯಾರ ಆಟ ಇದು ದಳವಾಯಿಗಳೇ? ಲಿಂಗಣ್ಣ ನಾಯಕನು ಸಿಟ್ಟಿನಲ್ಲಿ ಹೆಡೆಯಪ್ಪಳಿಸಿದ ಸರ್ಪದಂತೆ ನೆಲಕ್ಕೆ ಕೈಬಡಿದು ಕೇಳಿದ. ಯಾರೆಂದು ನಾನು ಬಲ್ಲೆ. ಯಾರೆಂದು ಹೇಳಿರಿ. ಈಗಲೇ ಆ ನಾಯಿಯನ್ನು ಹೆಡೆಮುರಿಗೆ ಕಟ್ಟಿ ತಂದು ನೀರು ಕೇಳುವ ತನಕ ಚಾವಟಿಯಲ್ಲಿ ಹೊಡೆಯುತ್ತೇನೆ. ಎಲ್ಲಿಂದ ಈ ಉದ್ದಟತನ ಬಂದೀತೆಂದು ಅವನಾರು ಹೇಳಿ. ಎದ್ದು ನಿಂತು ಹೇಳಿದ ಲಿಂಗಣ್ಣ ನಾಯಕ. ಲಿಂಗಣ್ಣ, ಅಷ್ಟು ದುಡುಕು ಬೇಡ. ಅದರಿಂದ ಹೆಚ್ಚಿನ ಅಪಾಯವಾಗುತ್ತದೆ. ಹಿಂಸೆಯಿಂದ ಪರಿಹಾರವಾಗುವುದಲ್ಲ ಇದು. ಇದನ್ನು ಅಡಗಿಸಲು ಜಾಣ್ಮೆ ಬೇಕು, ಅಷ್ಟೇ ತಾಳ್ಮೆ ಬೇಕು ಎಂದು ಭುವನಪ್ಪನವರು ಅವನ ಕೈ ಹಿಡಿದು ಹೇಳಿದರು. ನಾಯಕರು ದುಡುಕಬಾರದು. ದಂಡಕ್ಕಿಂತ ಮೊದಲು ಸಾಮ ಪ್ರಯೋಗ ಮಾಡಿ ನೋಡೋಣ. ಕೊನೆಗೆ ದಂಡವೇ ಅಗತ್ಯವಾದರೆ ನನ್ನ ತೋಳಲ್ಲಿಯೂ ರಕ್ತವಿದೆ. ಆದರೆ ಅದಕ್ಕೆ ಮೊದಲು ಒಮ್ಮೆ ಅವನನ್ನು ಕಂಡು ಬರುತ್ತೇನೆ, ಬಳಿಕ ಮುಂದಿನ ಮಾತು. ದೇಸಣ್ಣ ಹೇಳಿದ. ನೀವು ಹೋಗಿ ಅವನನ್ನು ನೋಡುವುದೇ ದೇಸಣ್ಣ? ಬೇಡ, ನಾನು ಹೋಗಿ ಬರುತ್ತೇನೆ, ಭುವನಪ್ಪನವರು ಹೇಳಿದರು. ನನ್ನಿಂದ ಆರಂಭವಾದುದು ಇದು, ನನ್ನಿಂದಲೇ ಇದು ಮುಗಿಯಲಿ ಎಂದು ದೇಸಣ್ಣ ಅವರ ಅಪ್ಪಣೆಗೂ ಅನುಮತಿಗೂ ಕಾಯದೆ ದಡದಡನೆ ದಳವಾಯಿ ಮುದ್ದಣ್ಣನ ಮನೆಯತ್ತ ಹೊರಟ. ಸಿಟ್ಟು ಬೆಂಕಿಯಾದ ದೇಸಣ್ಣ ಮುದ್ದಣ್ಣನ ಮನೆಗೆ ಬಂದಾಗ ಮುದ್ದಣ್ಣನು ಅಷ್ಟೇ ಕ್ರೋಧೋನ್ಮತ್ತನಾಗಿದ್ದ. ಅರಮನೆಯ ಬಳಿ ನಡೆದುದನ್ನು ಕೇಳಿ ತನ್ನ ಪ್ರಯತ್ನ ವಿಫಲವಾದುದನ್ನರಿತು ಆ ನಿರಾಸೆಯ ಆಜ್ಯಾಹುತಿಯಿಂದ ಅವನ ರೋಷಾಗ್ನಿ ಧಗಧಗಿಸುತ್ತಿತ್ತು. ಕಂಡವರ ಮೇಲೆ ಕವಿದು ಬೀಳುವ ಉನ್ಮತ್ತ ಪಶುವಿನಂತಿದ್ದ ಆತ. ಏನು ಮಾಡಲಿ, ಯಾರ ಮೇಲೆ ಬೀಳಲಿ ಎಂದು ಶತಪಥಿಸುತ್ತಿರುವಾಗಲೇ ದೇಸಣ್ಣ ಒಳಗೆ ನುಗ್ಗಿ ಬಂದ. ಕೂಗಿದ. ಮುದ್ದಣ್ಣ, ನಿನ್ನ ಶನಿ ಸಂಚಿಗೆ ಇಂದು ಕೊನೆ. ಈ ಕೂಗನ್ನು ಕೇಳಿ ಮುದ್ದಣ್ಣ ತಟಕ್ಕನೆ ಸೆಟೆದು ನಿಂತು ದೇಸಣ್ಣನತ್ತ ನೋಡಿದ. ಓರೆಯಿಂದ ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ನಿಂತ ದೇಸಣ್ಣನನ್ನು ಕಂಡು ಮುದ್ದಣ್ಣನ ಕ್ರೋಧೋದ್ದೀಪಿದ ಕಣ್ಣುಗಳಲ್ಲಿ ಭಯಂಕರ ದ್ವೇಷದ ರಾವು ಬೆಳಕು ಉಕ್ಕಿ ಬಂತು. ಕಿಗ್ಗಣ್ಣು ಮಾಡಿ ದೇಸಣ್ಣನನ್ನೇ ನೋಡುತ್ತಾ ಒಳನಗೆ ನಕ್ಕು ಹೇಳಿದ. ಓ ದೊಡ್ಡ ದಳವಾಯಿಗಳು, ಬರಬೇಕು. ಇದೇನು ಏಕಾಏಕಿಯಾಗಿ, ಅದು ಕತ್ತಿ ಹಿಡಿದು? ಒಣ ಉಪಚಾರದ ಮಾತುಗಳನ್ನು ಕೇಳಲು ಬಂದಿಲ್ಲ ನಾನು ಮುದ್ದಣ್ಣ. ಮತ್ತೆ ಇಂದು ಯಾವುದಾದರೊಂದು ಮಾತು ಇತ್ಯರ್ಥವಾಗಬೇಕು. ಅಗತ್ಯವಾಗಿ ಯಾವ ಮಾತು ಇತ್ಯರ್ಥವಾಗಬೇಕೆಂದು ಹೇಳಿದರೆ ಅಗತ್ಯವಾಗಿ ಇತ್ಯರ್ಥ ಮಾಡುತ್ತೇನೆ. ಅದಕ್ಕೆ ಈ ಹಿರಿದ ಕತ್ತಿಯ ಬೆದರಿಕೆ ಅಗತ್ಯವೇ? ನಾವು ವೈರಿಗಳಲ್ಲ. ಅದೇ ಇತ್ಯರ್ಥವಾಗಬೇಕಾದುದು. ಮುದ್ದಣ್ಣನ ಮಾತು ಕಿವಿಗೆ ಬೀಳದವನಂತೆ ಹೇಳಿದ ದೇಸಣ್ಣ. ಇಂದು ನಿನ್ನ ಶನಿ ಸಂಚು ಕೊನೆಗೊಂಡು ನೀನು ನಾಗತಿಯರಲ್ಲಿ ಕ್ಷಮೆ ಬೇಡಬೇಕು. ಇಲ್ಲವೇ ಮತ್ತೇನು? ಇಲ್ಲವಾದರೆ ಇಂದು ನಾಗತಿಯವರಿಗಾದ ಅಪಮಾನಕ್ಕೆ ಪ್ರತಿಯಾಗಿ ನನ್ನ ಕತ್ತಿಗೆ ಬಲಿಯಾಗಬೇಕು. ನಾನು ನಾಗತಿಯವರಿಗೆ ಅಪಮಾನ? ಇದೇನು ಮಾತು ದೇಸಣ್ಣ? ದೇಸಣ್ಣನ ಮಾತು ಕೇಳಿ ಅಚ್ಚರಿಗೊಂಡವನಂತೆ ಕೇಳಿದ ಮುದ್ದಣ್ಣ. ಬೆಡಗಿನ ಮಾತುಗಳಿಗೀಗ ಹೊತ್ತಲ್ಲ ಮುದ್ದಣ್ಣ. ಹೇಳು, ನಿನ್ನ ಶರಣಾಗತಿಯೋ ನಿನ್ನ ತಲೆಯೋ? ನನ್ನ ತಲೆ. ದೇಸಣ್ಣನ ಮಾತು ಕೇಳಿ ಹುಚ್ಚು ಹಿಡಿದಂತೆ ನಗಲಾರಂಭಿಸಿದ ಮುದ್ದಣ್ಣ. ಆ ನಗೆಯಲ್ಲಿ ರಕ್ತ ತೃಷೆಯ ಭಯಂಕರ ನಿನಾದವಿತ್ತು. ನನ್ನ ತಲೆಯ ಮೇಲೇಕೆ ಅಷ್ಟು ಸಿಟ್ಟು ದೇಸಣ್ಣನವರೇ? ಎಲ್ಲರಿಗೂ ಇರುವಂತೆ ನನಗೂ ತಲೆಯ ಮೇಲೆ ಅಭಿಮಾನವಿದೆ. ಹಾಗಾದರೆ ಶರಣಾಗತನಾಗು. ಆಯಿತು, ನಿಮ್ಮ ಮಾತಿಗೆ ಇದ್ದೀರೆ. ಎಲ್ಲಿಗೆ ಬರಬೇಕು ಹೇಳಿ? ಅರಮನೆಗೆ. ಸರಿ, ನಿಮ್ಮ ಮಾತಿನಂತೆ ಆಗಲಿ ಎಂದು ದೇಸಣ್ಣನ ಬೆನ್ನ ಕಡೆಗೆ ನೋಡುತ್ತಾ, ರಾಯಣ್ಣ,
ನನ್ನ ಪಾಗು ಕೊಡು, ದಳವಾಯಿಗಳ ಅಪ್ಪಣೆ, ನಮಗೂ ಸುಗ್ರೀವಾಜ್ಞೆ ಎಂದ ಮುದ್ದಣ್ಣ. ತಾನು ಬಂದಾಗ ಅಲ್ಲಿ ಮತ್ತಾರನ್ನು ಕಾಣದಿದ್ದ ದೇಸಣ್ಣ ರಾಯಣ್ಣ ಎಲ್ಲಿ ಬಂದನೆಂದು ಅಚ್ಚರಿಯಿಂದ ತಿರುಗಿ ನೋಡಿದ. ರಾಯಣ್ಣ ಎಲ್ಲಿಯೂ ಕಾಣಲಿಲ್ಲ. ಇದೇನು ವಿಚಿತ್ರವೆಂದು ಮತ್ತೆ ಮುದ್ದಣ್ಣನತ್ತ ತಿರುಗುವುದರೊಳಗಾಗಿ ಮಿಂಚಿನ ವೇಗದಿಂದ ಮುದ್ದಣ್ಣ ಕತ್ತಿ ಸೆಳೆದು ದೇಸಣ್ಣನ ತಲೆಯತ್ತ ಬೀಸಿದ. ಬಿರುಗಾಳಿಯಂತೆ ಬೀಸಿದ ಕತ್ತಿಯ ಸಿಡಿಲೇಟಿಗೆ ಸಿಕ್ಕ ದೇಸಣ್ಣನ ರುಂಡ ಬಾಳೆ ದಿಂಡಿನಂತೆ ಕತ್ತರಿಸಿ ಮುಂಡದಿಂದ ಬೇರೆಯಾಗಿ 10 ಮಾರು ಆಚೆ ಬಿದ್ದು ರಕ್ತ ಕಾರುತ್ತಾ ಕುಣಿದಾಡಿತು. ಹೋ, ತಲೆ ತಲೆ, ನನ್ನ ತಲೆ ಬೇಕಲ್ಲವೇ ದೇಸಣ್ಣ ನಿನಗೆ ಎಂದು ಗಹಗಹಿಸಿ ನಗುತ್ತಾ ಮುದ್ದಣ್ಣ ಪುಟಿಯುತ್ತಿದ್ದ ದೇಸಣ್ಣನ ರುಂಡವನ್ನು ಕಾಲಿನಿಂದ ಝಾಡಿಸಿ ಒದೆದ. ಕಾಲ ಒದೆದಕ್ಕೆ ಸಿಕ್ಕಿದ ತಲೆ ಅಷ್ಟು ದೂರ ಹಾರಿ ಗೋಡೆಗೆ ಬಡಿದು ಪುಟಹಾರಿ ಕೆಳಗೆ ಬಿತ್ತು. ಮುದ್ದಣ್ಣ ಗಹಗಹಿಸಿ ನಕ್ಕು ಹೇಳಿದ, ಮಾರಣ ಹೋಮ ಆರಂಭವಾಯಿತು ದೇಸಣ್ಣ. ಇದು ಮೊದಲ ಪ್ರಾಣಾಹುತಿ. ದೇಸಣ್ಣನ ಕೊಲೆಯ ಸುದ್ದಿ ದುರ್ಗದಲ್ಲೆಲ್ಲ ಹರಡಿ ದುರ್ಗಕ್ಕೆ ದುರ್ಗವೇ ಹಿಮಗಾಳಿ ಸೋಕಿದಂತೆ ಗದಗುಟ್ಟಿ ನಡುಗಿತು. ಎಲ್ಲರಿಗೂ ಏನೋ ಒಂದು ಬಗೆಯ ಆತಂಕ, ಏನೋ ಭೀತಿ, ಉಸಿರಿನಲ್ಲೇನೋ ಬಿಗಿತ, ಕಣ್ಣಲ್ಲೇನೋ ಕಾತರ. ದೇಸಣ್ಣನ ಅಭಿಮಾನಿಗಳು ಕೆಲವರು ಕಗ್ಗೊಲೆಯ ಪ್ರತೀಕಾರ ತೀರಿಸಲು ಪಣತೊಟ್ಟು ಬೀದಿ ಬೀದಿ ಸುತ್ತಲಾರಂಭಿಸಿದರು. ಈ ಕೊಲೆಯ ಕಾರಣದಿಂದ ಅದುವರೆವಿಗೂ ಅಡಗಿದ್ದ ಯಾವುದೋ ಅಸೂಯೆ, ವಿರೋಧ, ಅಸಮಾಧಾನಗಳು ಅಲ್ಲಲ್ಲಿ ತಮ್ಮ ಕರಾಳ ಛಾಯೆಯನ್ನು ಕೆಡವಲಾರಂಭಿಸಿ ದುರ್ಗ ಯಾವುದೋ ಭಯಂಕರ ಪ್ರೇತಗಳೆಲೆವ ಮಸಣಕಳೆಯನ್ನು ತಳೆಯಿತು. ದಾಳಿಯಾಗುವ ಸಮಯದಲ್ಲೆಂಬಂತೆ ಆಯಕಟ್ಟಿನ ಸ್ಥಳಗಳಲ್ಲೆಲ್ಲ ಸೇನೆ ಸಜ್ಜಾಗಿ ನಿಂತಿತು. ಕೊತ್ತಲ, ಬತೇರಿ, ಕೋಟೆಯ ಗೋಡೆಗಳ ಮೇಲಿನ ಅಂಬು ಗಂಡಿಗಳ ಸಂದಿನಿಂದ ಕೃಷ್ಣ ಸರ್ಪಗಳಂತೆ ಕೋವಿಗಳು ಬಾಯಿ ತೆರೆದು ಇಣುಕಿದವು. ಅರಮನೆಯ ಸುತ್ತಲೂ 3 ಸುತ್ತಿನ ಕೋಲಿಯ ಮಹಾದ್ವಾರಗಳು ಬಿಗಿದು ದಿಡ್ಡಿ ಬಾಗಿಲುಗಳ ಮೂಲಕ ಮಾತ್ರ, ಅದು ಕುರುಹುದೋರಿ ಸಂಕೇತ ಶಬ್ದವನ್ನು ಹೇಳಿದವರಿಗೆ ಮಾತ್ರ ಓಡಾಡಲು ಬಿಡಲಾಯಿತು. ಹಗಲಿರುಳು ಅರಮನೆಯ ಸುತ್ತಲೂ ಬಿಚ್ಚುಗತ್ತಿಯ ಪಹರೆ ಗಸ್ತು ಸುತ್ತುತ್ತಿತ್ತು. ಈ ಬಿಗಿದ ವಾತಾವರಣದಲ್ಲಿ ಜಾವಕ್ಕೊಮ್ಮೆ ಕಾವಲು ಬದಲಾಯಿಸುವ ಕೂಗು ಕೇಳಿದರೂ, ಜಾವಗಹಳೆಯ ಸೀಳುದನಿ ಕೇಳಿದರೂ ಜನ ಮತ್ತೇನಾಯಿತು, ಇದು ಮತ್ತಾವ ಘೋರದ ದುರ್ವಾರ್ತೆಯೋ ಎಂದು ಹೆದರಿ ನಡುಗುವಂತಾಯಿತು. ಹಿಂದೆ ಎಂದೆಂದೂ ದುರ್ಗದಲ್ಲಿ ಇಂತಹ ಪರಿಸ್ಥಿತಿ ಒದಗಿರಲಿಲ್ಲ. ಈ ಸುದ್ದಿಯನ್ನು ಕೇಳಿ ದೇಸಣ್ಣನ ಶವವನ್ನು ಕಾಣಲೆಂದು ಮುದ್ದಣ್ಣನ ಮನೆಯತ್ತ ಮೇನಾದಲ್ಲಿ ಹೋಗಿ ಬಂದ ನಾಗತಿ 10 ಮಾರು ದೂರದಲ್ಲಿ ಕರಿದಾಗಿ ಹೆಪ್ಪುಗಟ್ಟುತ್ತಿದ್ದ ರಕ್ತದ ಮಡುವಿನಲ್ಲಿ ಕೆಡೆದ ಆತನ ರುಂಡ ಮುಂಡಗಳನ್ನು ನೋಡಿ ಬಂದಾಗಿಲಿಂದ ಭೂತದರ್ಶನ ಬೀತಳಂತಾಗಿದ್ದಳು. ನಿಂತಲ್ಲಿ ಕುಳಿತಲ್ಲಿ ಕೊಲೆಯ ಘೋರ ಭೋ ಎನ್ನುವ ಆ ಬರಿದಾದ ಮನೆಯ ನೆನಪು ಅವಳಿದಿರು ನಿಲ್ಲುತ್ತಿತ್ತು. ಮುದ್ದಣ್ಣನ ಮನೆಯಲ್ಲಿ ದೇಸಣ್ಣನ ಕೊಲೆಯಾಯಿತೆಂಬ ಸುದ್ದಿಯನ್ನು ಕೇಳಿದ ಕೂಡಲೇ ಲಿಂಗಣ್ಣ ನಾಯಕ ಬಿಚ್ಚುಗತ್ತಿಯ ಸೈನಿಕರೊಂದಿಗೆ ಮುದ್ದಣ್ಣನನ್ನು ಹಿಡಿಯಲು ಅವನ ಮನೆಯತ್ತ ಧಾವಿಸಿದ. ಮುದ್ದಣ್ಣನನ್ನು ಸಿಕ್ಕಲ್ಲಿಯೇ ಸೀಳಬೇಕೆಂಬುವಷ್ಟು ಕ್ರೋಧ ಅವನ ತೋಳುಗಳಲ್ಲಿ ತಾಂಡವವಾಡುತ್ತಿತ್ತು. ಅದಕ್ಕಾಗಿಯೇ ಮನೆಯ ಮೂಲೆ ಮೂಲೆಗಳನ್ನು ಸುತ್ತಿದರೂ ಮುದ್ದಣ್ಣನಾಗಲಿ ಅವನ ತಮ್ಮಂದಿರಾಗಲಿ ಎಲ್ಲೂ ಕಾಣಲಿಲ್ಲ. ಅವರಿಗೆ ಕಂಡುದು ಗೂಟಗಳಿಗೆ ಬಿಗಿದು ಹೊಸಬರನ್ನು ಕಂಡು ಕೆರಳಿದ ಕಾಳಿಂಗ ಸರ್ಪದಂತೆ ಮೊರೆಯುತ್ತಾ ಹಿಂಗಾಲುಗಳ ಮೇಲೆ ನಿಂತು ಮುಂಗೈಗಳಿಂದ ಗಾಳಿಯನ್ನು ಬಗೆಯುತ್ತಾ ಬಗಳುತ್ತಿದ್ದ ಬೇಟೆಯ ನಾಯಿಗಳು, ಪಂಜರದಲ್ಲಿ ಚಡಪಡಿಸುತ್ತಾ ವಿಕಾರ ಧ್ವನಿಯಲ್ಲಿ ಸಿಳ್ಳು ಹಾಕುವ ಡೇಗೆಗಳು, ಮುಚ್ಚಿದ ಬೋನಿನಲ್ಲಿ ಸುತ್ತಲ ಗಾಳಿಗೆ ಬೆದರಿ ನಗುವಂತೆ ಘರ್ಜಿಸುತ್ತಾ ಅತ್ತಿಂದಿತ್ತ ಸುತ್ತುತ್ತಿರುವ ಚಿರತೆಗಳು ಮಾತ್ರ ರಕ್ತ ಪಿಪಾಸಿಯಾದ ಪ್ರಾಣಿಗಳು. ಬರಿದಾದ ಮನೆ ನೆಲದಲ್ಲಿ ತನ್ನ ರಕ್ತದಲ್ಲೇ ಮುಳುಗಿದ ರುಂಡ ಮುಂಡ ಇವುಗಳನ್ನು ನೋಡಿದವರ ಮೈ ನಡುಗಿ ಕಣ್ಣು ತಿರುಗಿ ಕತ್ತಲಾವರಿಸಿದಂತಾಯಿತು. ಎಂದೆಂದೂ ಮರೆಯಲಾಗದ ಭಯಾನಕ ದೃಶ್ಯವೊಂದು ಅವರ ಚಿತ್ತಪಟಲದಲ್ಲಿ ಚಿತ್ರಿತವಾಯಿತು. ಕಂಡ ಕೂಡಲೇ ಮುದ್ದಣ್ಣನನ್ನು ಸೀಳಿ ಬಿಡುತ್ತೇನೆ ಎಂದು ಉಕ್ಕಿದ ಲಿಂಗಣ್ಣ ನಾಯಕನ ಕ್ರೋಧ ಬರಿಮನೆಯನ್ನು ಕಂಡು ನಿರಾಶೆಗೊಂಡು ಎಂದೆಂದೂ ತೀರದ ಬಗೆತನದ ಮೂರ್ತಿಯಾಗಿ ಹೆಪ್ಪುಗಟ್ಟಿತು. ಮುದ್ದಣ್ಣನ ತಲೆಯನ್ನು ತಂದವರಿಗೆ 1000 ವರಹ, ಅವನ ತಮ್ಮಂದಿರ ತಲೆಯನ್ನು ತಂದವರಿಗೆ ತಲೆಗೆ 500 ವರಹ, ಅವರು ಅವಿತ ಸ್ಥಳದ ಸುದ್ದಿ ತಂದವರಿಗೆ ತಲೆಗೆ 500 ವರಹ ಬಹುಮಾನ ಕೊಡುವುದಾಗಿ ದುರ್ಗದಲ್ಲೆಲ್ಲ ಡಂಗುರ ಸಾರಿಸಿದ. ಟಮಟಮಿಸಿ ಗಾಳಿಯಲ್ಲಿ ಬೆರೆತ ಈ ಡಂಗೂರದ ರವದೊಂದಿಗೆ ಈ ದುರಂತದ ಘೋರ ವಾರ್ತೆ ದುರ್ಗವನ್ನು ದಾಟಿ ಸುತ್ತಮುತ್ತಲ ಹಳ್ಳಿಗಳಲ್ಲೂ ಹರಡಿ ಅಲ್ಲೂ ಜನರ ಹೃದಯದಲ್ಲಿ ಭೀತಿ ಕವಿಸಿ ಕಣ್ಣಲ್ಲಿ ಕತ್ತಲು ಕವಿಸಿತು. ಉಳಿದೆಲ್ಲರಿಗಿಂತಲೂ ಹೆಚ್ಚಾಗಿ ಈ ಸುದ್ದಿಯನ್ನು ಕೇಳಿ ಬೆದರಿದವನು ಕಸ್ತೂರಿ ನಾಯಕ. ವೀರಣ್ಣ ನಾಯಕನನ್ನು ಸಾಕಿ ಸಲಹಿ ಬೆಳೆಸಿದ ಅವನ ಸೋದರ ಮಾವ ಪಾಪನಾಯಕ. ಆತನಿಗಂತೂ ನೆತ್ತಿಯ ಮೇಲೆ ಯಾವುದೋ ಭಯಂಕರ ಕುತ್ತು ಕವಿದು ಬಂದಂತಾಗಿತ್ತು.
ಅರಮನೆಯ ರಾಜಕಾರಣದ ನಂಜುಗಾಳಿ ಸೋಕಿ ಮುಖದ 2 ಕಣ್ಣುಗಳಂತಿದ್ದ ಅಣ್ಣ ತಮ್ಮಂದಿರಲ್ಲಿ ವಿರಸ ಮೂಡಿದೆ ಎಂದು ಸೊಸೆಯಿಂದ ಕೇಳಿಯೇ ದಿಗಿಲುಗೊಂಡಿದ್ದ ಮುದುಕ ಈ ಸುದ್ದಿಯನ್ನು ಕೇಳಿಯಂತೂ ನಡುಗಿ ಹೋದ. ಇದ್ದಕ್ಕಿದ್ದ ಹಾಗೆ ದುರ್ಗದಲ್ಲಿ ಉಂಟಾದ ಈ ಭಯಂಕರ ಪರಿಸ್ಥಿತಿ ಮೊದಲೇ ವಿರಸ ಮೂಡಿದ ಅಣ್ಣ ತಮ್ಮಂದಿರನ್ನು ಯಾವ ದೂರದವರೆಗೆ ಕೊಂಡೊಯ್ಯಬಹುದೋ ಎಂದು ಊಹಿಸಿಯೇ ಅವನ ಮುದಿ ಮಿದುಳು ಚಳಿ ಹಿಡಿದಂತೆ ಕಂಪಿಸಿತು. ಹಗಲಿರುಳು ಇದೇ ಯೋಚನೆಯಾಗಿ ಬೇರಾವ ಕೆಲಸ ಮಾಡಲು ಕೈ ನಡುಗುವಂತಾಗಿತ್ತು ಅವನಿಗೆ. ಬೆಳೆದು ಕೊಯ್ಲಿಗೆ ಸಿದ್ಧವಾಗುತ್ತಿದ್ದ ಭತ್ತದ ಗದ್ದೆಯ ಚಿಂತೆ ಮಾಡಲು ಆತನಿಗೆ ಹೊತ್ತಿದ್ದಂತೆ ಇರಲಿಲ್ಲ. ಇದೇ ಸಾಲದು ಎಂಬಂತೆ 2 ದಿನಗಳಿಂದ ಅಣ್ಣ ತಮ್ಮಂದಿರು ಮನೆಗೆ ಬರದೆ ಏನಾಯಿತೆಂಬ ಸುದ್ದಿಯೂ ತಿಳಿಯದೆ ಹುಚ್ಚಾದ ಯೋಜನೆಗಳ ಘೋಷಣೆಯೊಂದಿಗೆ ದೈತ್ಯಾಕಾರವಾಗಿ ಬೆಳೆದ ಭೀತಿ, ಗಂಡ ಮೈದುನರು ಮನೆಗೆ ಬರದೆ ಆ ಚಿಂತೆಯಲ್ಲಿ ಊಟ ನಿದ್ರೆಯನ್ನು ಬಿಟ್ಟು ಕೊರಗುತ್ತಿರುವ ಮುದ್ದಿನ ಸೊಸೆಯನ್ನು ನೋಡಿ ಕ್ರೋಧವಾಗಿ ಮಾರ್ಪಟ್ಟಿತ್ತು. ಅವನಿಗೆ ಸಾಧ್ಯವಿದ್ದಿದ್ದರೆ ದುರ್ಗ, ಅರಮನೆ, ಸೇನೆ ಎಲ್ಲವನ್ನೂ ಹಿಡಿದು ಅಪ್ಪಳಿಸಿ ಬಿಡುತ್ತಿದ್ದನೋ ಏನು, ಅಷ್ಟು ರೋಷ ತುಂಬಿತ್ತು ಅವನ ಎದೆಯಲ್ಲಿ. ಇದಕ್ಕೆಲ್ಲ ಬೆಂಕಿ ಇಟ್ಟು ಬಿಡಬೇಕು ಅನಿಸುತ್ತದೆ. ಯಾವ ಗ್ರಹಚಾರಕ್ಕೆ ಯಾರ ತಲೆ ಬೀಳಬೇಕು, ಬ್ಯಾಡ ಅಂದ್ರೂ ಕೇಳಲಿಲ್ಲ ಎಂದ ಪಾಪನಾಯಕ ಆ ಮಾತುಗಳಲ್ಲಿ ತನ್ನೆದೆಯ ಕ್ರೋಧವನ್ನೆಲ್ಲ ಕಕ್ಕುತ್ತ. ಉಳಿದ ಅರಮನೆಯ ಪರಿಚಾರಗಿತ್ತಿಯರಂತೆ ಗಿರಿಜವ್ವೆಯು 2 ದಿನಗಳಿಂದ ಮನೆಗೆ ಬಂದಿರಲಿಲ್ಲ. ಪಾಪನಾಯಕನಿಗೇನಾದರೂ ಸುದ್ದಿ ಗೊತ್ತಿದೆಯೇನೋ ಎಂದು ಕೇಳಲು ಬಂದ ಪೂಜಾರಿ ಭೀಮಯ್ಯ ಪಾಪನಾಯಕನನ್ನು ತನ್ನ ಮಗಳ ಸುದ್ದಿ ಏನಾದರೂ ತಿಳಿಯಿತೆ ಎಂದು ಕೇಳಿ ಪಾಪನಾಯಕನ ಎದೆಯಲ್ಲಿ ಕುದಿಯುತ್ತಿದ್ದ ಸಿಟ್ಟಿನ ಲಾವರಸ ಹಿಡಿದು ಹೊರಹರಿಯಲು ಕಾರಣವಾಗಿದ್ದ. ಪಾಪನಾಯಕನ ಮಾತಿನಲ್ಲಿ ತುಂಬಿ ತುಳುಕುತ್ತಿದ್ದ ದ್ವೇಷ ಹತ್ತಿರದ ಉರಿಯಂತೆ ಭೀಮಯ್ಯನ ಎದೆಗೂ ತನ್ನ ಝಳವನ್ನು ತಾಕಿಸಿತು. 2 ದಿನಗಳಿಂದ ಅವನು ಚಿಂತೆ ಮಾಡಿ ಹೈರಾಣವಾಗಿದ್ದ. ಅವನಿಗೂ ತನ್ನ ಮಗಳು ಈ ಅರಮನೆಯ ಚಾಕರಿಗೆ ಸೇರಲು ಏಕಾದರೂ ಒಪ್ಪಿದೆನೋ ಎಂದು ಪಶ್ಚಾತ್ತಾಪವಾಗಿತ್ತು. ಅರಮನೆಯಲ್ಲಿ ಚಾಕರಿ ದೊರಕಿತೆಂಬ ಉತ್ಸಾಹದಿಂದ ಗಿರಿಜೆ ನಕ್ಕು ನಲಿವಾಗ, ದೊಡ್ಡೋರ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಮಗ, ನಿಯತ್ತಿನಿಂದ ಸೇವೆ ಮಾಡು ಎಂದು ಹೇಳಿ ತಾನೂ ಸಂತೋಷಿಸಿದ್ದ. ಅರಮನೆಯವರ ಅಂತರಂಗದಲ್ಲಿ ಪ್ರೀತಿಯನ್ನು ಗಳಿಸಿ ಅವಳು ಹಿರಿಯ ನಾಗತಿಯ ಸಜ್ಜೆಯ ದಾಸಿಯಾದುದನ್ನು ಕೇಳಿದಾಗ ತನ್ನ ಮಗಳ ತಲೆಯ ಮೇಲೆ ಕಿರೀಟ ಮೂಡಿದಷ್ಟು ಸಂತೋಷವಾಗಿತ್ತು ಅವನಿಗೆ. ಅದು ಮುಳ್ಳು ಕಿರೀಟವೆಂಬುದು ಅವನಿಗಾಗ ಕಂಡಿರಲಿಲ್ಲ. ಈಗ ಅದು ಅರಿವಾಗಿಯೂ ಉಪಯೋಗವಿರಲಿಲ್ಲ. ಎಂತಲೇ ಅವನಲ್ಲೂ ಪಾಪನಾಯಕನಲ್ಲಿ ಮೂಡಿದಷ್ಟು ಕರ್ಕಶತೆ ಮೂಡದಿದ್ದರೂ ಏನೋ ಭಯ ಹೊಗೆಯಾಡುತ್ತಿತ್ತು. 2 ದಿನಗಳ ಕಾಲ ಹೇಗೋ ಆ ಭಾವನೆಯನ್ನು ತಡೆದುಕೊಂಡಿದ್ದ. ಈಗ ಪಾಪನಾಯಕನ ಮಾತು ಕೇಳಿ ಅವನು ತನ್ನ ಹೃದಯದ ಭೀತಿಯನ್ನು ಬೈತಿಡಲಾರದೆ ಹೇಳಿದ, ನಿಜ ಪಾಪಣ್ಣ, ಆನೆ ಜಾತ್ರೆಯಲ್ಲಿ ನೊಣ ಸತ್ತಿತು ಅಂತಾರಲ್ಲ, ಹಾಗೆಲ್ಲಾಗ್ತದೋ ಅಂತ ನನಗೂ ಭಯ ಆಗ್ತದೆ. ಬಯಸಿ ಕತ್ತಿಗೆ ಮುತ್ತು ಕೊಟ್ಟಂತಾಯಿತು. ಹನುಮಪ್ಪನೇ ಕಾಪಾಡಬೇಕು. ಈ ಬದುಕು ಹೀಗೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಪೂಜಾರಯ್ಯ. ಹಾಲು ಕುಡಿದ ಮಕ್ಕಳೇ ಬದುಕೋಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರ? ಈ ಚಾಕರಿ ನಮಗೆ ಬೇಡ ಅಂತ ಬಡ್ಕೊಂಡೆ. ಒಬ್ಬರಾದ್ರೂ ನನ್ನ ಮಾತು ಕೇಳಬೇಕಲ್ಲ. ಏನೋ ಕಡಿದು ಕಟ್ಟಿ ಹಾಕ್ತೀವಿ ಅಂತ ಕುಡಿದುಕೊಂಡು ಹೋದ್ರು ಈ ಗನಂದಾರಿ ಉದ್ಯೋಗಕ್ಕೆ. ಅವರನ್ನು ಯಾಕೆ ಅನ್ಬೇಕು ಪಾಪಯ್ಯ? ಎಷ್ಟಾದರೂ ಬಿಸಿ ರಕ್ತ, ಹೆಚ್ಚು ದುಡಿಯಬೇಕು, 10 ಜನನ ಆಳ್ಬೇಕು ಅನ್ನೋ ಚಪಲ. ನನಗೆ ಬುದ್ಧಿಗೆ ಮಂಕು ಕವಿದಿತ್ತು. ಹುಡುಗಿ ಚಾಕರಿಗೆ ಸೇರಲೆ ಅಂತ ಕೇಳಿದಾಗ ಸಂತೋಷವಾಗಿ ಅಂದೆ. ಹೀಗಾಗುತ್ತದೆ ಅಂತ ಯಾರು ಕಂಡಿದ್ದರು ಹೇಳು? ಇದೆಂಥ ದುಡಿಮೆ ಪೂಜಾರಯ್ಯ, ಕಂಡೋರ ಬಾಗಿಲ ಚಾಕರಿ ಮಾಡೋದು. ಪಾಪ ಪರದೇಶಿಗಳ ತಲೆ ಕತ್ತರಿಸಿ ಅವರ ರಕ್ತ ಸುರಿಸಿ ಬಂಗಾರ ಬೆಳ್ಕೋತೀನಿ ಅನ್ನೋ ಬುದ್ಧಿ ಬದುಕೋರ ಬುದ್ಧಿ ಅಲ್ಲ. ದುಡಿಬೇಕು ಅಂದ್ರೆ ಹಂಗೆ ದುಡಿಬೇಕಾ? ಅದೊಂದೇ ದಾರಿನ? ಕುನ್ನಿ ಹಾಗೆ ಕಂಡೋರ ಸೇವೆಯಲ್ಲಿ ಬಗುಳಿ ಹೊಟ್ಟೆ ತುಂಬಿಕೊಳ್ಳೋದಕ್ಕಿಂತ ಭೂಮಿ ತಾಯಿ ಸೇವೆ ಮಾಡಿದ್ರೆ ಹೊಟ್ಟೆ ತುಂಬೋಲ್ಲವಾ? ನಾನಾಗಲೇ ಹೇಳಿದೆ ಪೂಜಾರಯ್ಯ, ಪಾಪಿ ಪರದೇಶಿನ ಅಯ್ಯೋ ಅನಿಸಿ ಕೋಟಿ ವರಹ ದುಡಿಯೋಕ್ಕಿಂತ ಭೂಮಿ ತಾಯಿ ಸೇವೆ ಮಾಡಿ ತಾನು ಹಾಯಾಗಿ ಹಾಲು ಅನ್ನ ಉಂಡು ಮನೆ ಬಾಗಿಲಿಗೆ ಬಂದವರಿಗೆ ಒಪ್ಪತ್ತು ಮುದ್ದೆ ರೊಟ್ಟಿ ಕೊಟ್ಟು ನಗುತ್ತಾ ಇರೋದು 1000 ಪಾಲು ಮೇಲು ಅಂತ. ಕೇಳಲಿಲ್ಲ, ಬಿಲ್ಕುಲ್ ನನ್ನ ಮಾತು ಕೇಳಲಿಲ್ಲ. ಎಲ್ಲ ಬಂಗಾರ ತಿಂದೇ ಬದುಕೋರ ಹಾಗೆ ಆಡಿದರು. ಅವರಾಟ ಅವರಿಗೆ ಚಂದಾಗಿತ್ತು. ಈಗ್ಯಾರು ಅನುಭವಿಸಬೇಕು ಹೇಳು ಈ ನರಕನ? ಅವರೇನು ಸುಖಾನೇ ಪಡ್ತಾರೋ ದುಃಖಾನೇ ಪಡ್ತಿದ್ದಾರೋ? ಇಲ್ಲಿ ಏನೂ ಅರಿದ ಈ ಹೆಣ್ಣು ಮುಕ್ಕ ಜೀವಕ್ಕೆ ಬೆಂಕಿ ಹಚ್ಚಿಕೊಂಡು ಬಿಕೋ ಅನ್ನೋ ಮನೆಯಲ್ಲಿ ಪರದೇಶಿ ಅಲೆದಂಗೆ ಅಲಿತಿದೆ. 2 ದಿನ ಆಯಿತು ಅನ್ನ ನೀರು ಮುಟ್ಟಿಲ್ಲ. ಜೀವ ಹಿಡಿದುಕೊಂಡು ಇದನ್ನೆಲ್ಲ ಹೇಗೆ ನೋಡಲಿ ಹೇಳು? ನನ್ನ ಮನೆಯಲ್ಲೂ ಹಂಗೆ ಆಗಿದೆ ತಾತಯ್ಯ. ಆ ಹುಚ್ಚುಮುಂಡೆಗೇನೋ ಅಂತಃಕರಣ ಬಾಧಿಸುತ್ತಿರಬಹುದು ಹೇಳು. ಗಿರಿಜೆ ಊಟ ತಿಂಡಿಗೆ ಮನೆಗೆ ಬರಲಿಲ್ಲ ಅಂತ ಅವಳು ಊಟ ತಿಂಡಿ ಬಿಟ್ಟು ಮೂಲೆ ಹಿಡಿದು ಮುಲುಗುತ್ತಾ ಬಿದ್ದಿದ್ದಾಳೆ. ಒಂದೊಂದ್ಸಲ ಅವಳಾಡೋ ಮಾತು ಕೇಳಿದರೆ ಮೈಯೆಲ್ಲ ನಡುಕ ಹುಟ್ಟುತ್ತದೆ. ಅಂತಂತ ಮಾತಾಡ್ತಾಳೆ. ಒಂದೊಂದ್ಸಲ ಇದ್ದಕ್ಕಿದ್ದ ಹಾಗೆ ರಕ್ತ ರಕ್ತ, ಆಕಾಶದ ತುಂಬ ರಕ್ತ ಹರಡಿದೆ, ಅಯ್ಯಯ್ಯೋ ಗಿರಿಜಾ ನೀನು ಹೋಗಿ ಬಿಟ್ಟೆಯ ಆ ರಕ್ತದ ಹೊಳೆಯಲ್ಲಿ ಅಂತ ಚೀರ್ತಾಳೆ. ಏನೋ ದೆವ್ವ ಕಂಡೋಳ ಹಾಗೆ ನಡುಕ್ತಾಳೆ. ಅಂತ ಹೊತ್ತಿನಲ್ಲಿ ಅವಳನ್ನು ಹಿಡಿಯೋದೇ ಕಷ್ಟ. ಅದೇನು ಋಣಾನು ಬಂದನು. ಗಿರಿಜೆ ಒಬ್ಬಳಿದ್ದರೆ ಅವಳುದ್ದ ಹೇಳಿದ ಹಾಗೆ ಕೇಳ್ಕೊಂಡಿರ್ತಾಳೆ.
ಇಲ್ಲ ಅಂದ್ರೆ ಆ ಆಂಜನೇಯನೇ ಬರಬೇಕು ಅವಳನ್ನು ಹಿಡೀಲಿಕ್ಕೆ. ಅವಳ ವ್ಯತೆ ನಮಗೇನು ತಿಳಿತದೆ ಪೂಜಾರಯ್ಯ? ಮೂಕ ಜೀವ ಇದ್ದ ಹಾಗೆ ಅದು. ಎಲ್ಲ ಇದ್ದೋರು ನಮಗೇ ಕಕಮಕ ಆಗಿರುವಾಗ ಆ ಜೀವಕ್ಕೇನೋ ಎಂತು. ಅವಳನ್ನು ನೋಡಿದಾಗಲೆಲ್ಲ ನನಗೆ ಯುದ್ಧದ ಮಾತನಾಡೋರನ್ನ ಹಿಡಿದು ಮೊದಲು ಸುಡಬೇಕು ಅನಿಸುತ್ತೆ ನೋಡು ಪೂಜಾರಯ್ಯ. ಪಾಪ, ಹೇಗಿದ್ದ ಹೆಂಗಸು ಹೇಗಾಗಿ ಹೋದಳು. ನನಗೊಂದೊಂದ್ಸಲ ಅನಿಸುತ್ತೆ ಪೂಜಾರಯ್ಯ, ಈ ಅರಮನೆ, ರಾಜ್ಯ, ಕೋಶ ಎಲ್ಲ ಎಕ್ಕುಟ್ಟು ಹೋಗುವವರೆಗೂ ನಿನ್ನಂಥವರು ಹಾಯಾಗಿ ಬದುಕೋದಿಕ್ಕಾಗೋದಿಲ್ಲ. ಯಾರೇನು ಈ ಭೂಮಿನ ತಲೆ ಮೇಲೆ ಹಾಕಿಕೊಂಡು ಹೋಗ್ತಾರ? ರಾಮ ಕೃಷ್ಣನಂತೋರೇ ಈಗಿಲ್ಲ. ಅಶ್ವಮೇಧ ಮಾಡಿದ ಧರ್ಮರಾಯನ ರಾಜ್ಯನೇ ಶಾಶ್ವತವಾಗಿ ಉಳಿಯಲಿಲ್ಲ. ಹನುಮಂತರಾಯ ಹಗ್ಗ ಕಡಿವಾಗ ಪೂಜಾರಯ್ಯ ಶಾವಿಗೆ ಕೇಳಿದ ಅಂತ ಅವರಿಗೆ ಯಾರಿಗೂ ಇಲ್ಲದು ತಮಗಾಗ್ತದೆ ಅಂತ ಕುಣಿತಿದ್ದಾರಲ್ಲ. ಈ ಹುಚ್ಚಿಗೆ ಏನು ಹೇಳ್ತಿ? ನೀನು ಹೇಳೋದು ಸರಿ ಪಾಪಯ್ಯ, ಆದರೇನು ಮಾಡಲಿಕ್ಕಾಗುತ್ತೆ? ಅವರ ಹುಚ್ಚು ಅವರಿಗೆ ಹಿತ. ನಾವು ಬ್ಯಾಡ ಅಂದ್ರೆ ಯಾರು ಕೇಳ್ತಾರೆ? ಅದ್ರಾಗೂ ಇಂಥ ಮಾತು ಹೇಳೋಕೆ ಹೋದ್ರೆ ಊರಿನ ಮಾತು ನಿನಗೇಕೋ ಮೂದೇವಿ, ನಿನ್ನ ಪಾಡಿಗೆ ನೀನಿರು ಅಂತ ಮುಖಕ್ಕೆ ಕೈ ತಿವಿತಾರೆ. ಅವರ ಹುಚ್ಚು, ಅವರು ಏನಾದರೂ ಹಾಳು ಬಡಿದುಕೊಂಡು ಹೋಗ್ಲಿ, ಪ್ರೀತಿ ಆದ್ರೆ ಬೆತ್ತಲೆ ಕುಣೀಲಿ, ನಾನೇನು ಬೇಡ ಅನ್ನೋದಿಲ್ಲ. ನನ್ನ ಹುಚ್ಚಿನ ಉರಲು ಯಾರ ಕುತ್ತಿಗೆಗೂ ಎಳೆಯೋದೇನು ಚಂದ? ಅವರಿಗೆ ರಾಜ್ಯ ಬೇಕಾದರೆ ಅವರು ಸಾಯಲಿ, ಅದು ಬಿಟ್ಟು ಊರೆಲ್ಲ ಸತ್ತು ರಾಜ್ಯ ನನಗಾಗಲಿ ಅಂದರೆ ಯಾವ ದೇವರು ಒಪ್ಪು ಮಾತು ಪೂಜಾರಯ್ಯ? ರಾಮದೇವರ ಹೆಂಡತಿನ ರಾವಣ ಕದ್ದುಕೊಂಡು ಹೋದ ಅಂತ ಹೆಂಡರು ಮಕ್ಕಳು ಇಲ್ಲದ ಹನುಮಂತ ಸಮುದ್ರ ಹಾರಿದ. ಬಾಲಕ್ಕೆ ಬೆಂಕಿ ಹಚ್ಚಿಕೊಂಡು ಊರೆಲ್ಲ ಅಲೆದ. ಪರಮಾತ್ಮನ ಆಟನೇ ಹಂಗೆ ಪಾಪಯ್ಯ. 10 ಕಿತ್ತು 1 ಕಟ್ಟುತ್ತಾನೆ, 100 ಕೊಂದು 1 ಬದುಕಿಸ್ತಾನೆ. ಅವನಾಟಕ್ಕೆ ಯಾರು ಬೇಡ ಅನ್ನೋಕ್ಕೆ ಆಗ್ತದೆ ಹೇಳು? ಏನಾಟನೋ ಏನ್ ಕಾಟನೋ. ಸದ್ಯ ಕೋಣನ ಜಗಳದಲ್ಲಿ ಮರ ಬಡವಾಯಿತು ಅನ್ನೋ ಹಾಗೆ ಈ ಅರಮನೆ ದಳವಾಯಿಗಳ ಕಿತ್ತಾಟದಲ್ಲಿ ಈ ಅಣ್ಣ ತಮ್ಮಂದಿರು ಮುಖ ಕೆಡಿಸಿಕೊಳ್ಳದೆ ನಗ್ತಾ ಇದ್ರೆ ಸಾಕಾಗಿ ಹೋಗಿದೆ ನನಗೆ ಎಂದ ಪಾಪನಾಯಕ. ಭೀಮಯ್ಯನ ಹೃದಯಾಂತರಾಳದ ಬಯಕೆಯೂ ಅಷ್ಟೇ ಆಗಿತ್ತು. ದುರ್ಗದಲ್ಲಿ ಹೊತ್ತಿದ ಬೆಂಕಿಯಲ್ಲಿ ಸಿಕ್ಕು ತನ್ನ ಮಮತೆಯ ಹೂ ಬಾಡದಿದ್ದರೆ ಸಾಕು. ಇವರಿಬ್ಬರು ಹೀಗೆ ಮಾತನಾಡುತ್ತಾ ಕುಳಿತಿರುವಾಗಲೇ ದುರ್ಗದತ್ತಣಿಂದ ಬರುತ್ತಿರುವ ಕುದುರೆಯ ಕರಪುಟದ ಸದ್ದು ಕೇಳಿ ಪಾಪನಾಯಕ ಎದ್ದು ನಿಂತು ಹುಬ್ಬಿಗೆ ಕೈಯಿಕ್ಕಿ ನೋಡಿದ. ತನ್ನ ಕರಿಯ ಬಣ್ಣದ ಕುದುರೆಯನ್ನೇರಿ ವೀರಣ್ಣ ಬರುತ್ತಿರುವುದು ಕಾಣಿಸಿತು. ಅವನ ಹೃದಯ ಹೊತ್ತಿದ್ದ ಭಾರ ಅರ್ಧ ಹಗುರಾದಂತಾಗಿ ಮನೆಯೊಳಗಿದ್ದ ಸೊಸೆಗೆ, ನಿನ್ನ ಸರದಾರ ಮೈದುನ ಬಂದ ನೋಡು ಗಂಗಾ ಎಂದು ಕೂಗಿ ಹೇಳಿದ. ಅವನ ಮಾತು ಕೇಳಿದ ಕೂಡಲೇ ಗಂಗವ್ವ ಮನೆಯೊಳಗಿನಿಂದ ಚಿಗರೆಯಂತೆ ಜಿಗಿದು ಅಂಗಳಕ್ಕೆ ಬಂದು ವೀರಣ್ಣ ಬರುವುದನ್ನೇ ಕಾಯುತ್ತಾ ನಿಂತಳು. ಸ್ವಲ್ಪ ಹೊತ್ತಿನಲ್ಲೇ ವೀರಣ್ಣನ ಕುದುರೆ ಅಂಗಳಕ್ಕೆ ಬಂದು ನಿಂತಿತು. ವೀರಣ್ಣ ಕುದುರೆಯಿಂದ ಇಳಿಯುತ್ತಿದ್ದ ಹಾಗೆ ಎಲ್ಲರೂ ಅವನ ಸುತ್ತ ನೆರೆದು ದುರ್ಗದಲ್ಲಿ ಏನಾಯಿತು, 2 ದಿನದಿಂದ ಏಕೆ ಬರಲಿಲ್ಲ ಎಂದು ಒಟ್ಟಿಗೆ ಕೇಳಿದರು. ಆತನನ್ನು ಕಾಣದೆ 2 ದಿನಗಳಿಂದ ಕಾತರಿಸಿದ ರೊಪ್ಪದ ನಾಯಿ ಅವನನ್ನು ಕಂಡ ಕೂಡಲೇ ಕಟ್ಟಿದ ಹಗ್ಗವನ್ನು ಕಿತ್ತು ಅವನ ಸುತ್ತ ಹಾರಾಡಿ ಅವನ ಕೈಕಾಲುಗಳನ್ನು ನೆಕ್ಕಿತು. ಮೈ ಮೇಲೆ ಹಾರುತ್ತಿದ್ದ ನಾಯಿಯನ್ನು ದೂರ ತಳ್ಳಿ ಯಾರ ಪ್ರಶ್ನೆಗೂ ಉತ್ತರ ಕೊಡದೆ ಲಾಯದಲ್ಲಿ ಕುದುರೆಯನ್ನು ಬಿಗಿದು ಬಾಗಿಲಲ್ಲಿದ್ದ ಚೊಂಬಿನಲ್ಲಿಯ ನೀರಿನಲ್ಲಿ ಕೈಕಾಲು ಮುಖ ತೊಳೆದು ನೆಟ್ಟಗೆ ಒಳಗೆ ಹೋದ. ಅವನ ವರ್ತನೆಯನ್ನು ಕಂಡು ಪಾಪನಾಯಕನಿಗೆ ಸಿಟ್ಟು ಬಂತು. ಮಾತಾಡಿಸಿದ್ರೆ ಮಾತನಾಡಿಸಿದವರ ಜ್ಞಾನನೇ ಇಲ್ಲ. ಯಾವುದೋ ದೇವರು ಮೈ ಮೇಲೆ ಬಂದದೆ ಅಂತ ಕಾಣಿಸ್ತದೆ. ಇನ್ನು ಸಣ್ಣ ವಯಸ್ಸಾಗಿದ್ರೆ ಬಾರುಕೋಲ್ ತಗೊಂಡು ಮೈ ಹೊಕ್ಕ ಭೂತ ಬಿಡಿಸ್ತಿದ್ದೆ. ಕತ್ತೆಗೆ ಬಂದಂಗೆ ವಯಸ್ಸು ಬಂತು, ಆ ಜ್ಞಾನ ಮಾತ್ರ ಬರಲಿಲ್ಲ ಎಂದು ಒಟಗುಟ್ಟಿದ. ಗಂಗವ್ವನಿಗೂ ಅವನ ತಾತ್ಸಾರದ ವರ್ತನೆಯನ್ನು ಕಂಡು ಕರುಳು ಕಿವಿಚಿದಂತಾಗಿ ಅವಳಲ್ಲಿದ್ದ ಹೆಣ್ಣು ಮುನಿದಿದ್ದರೂ ಮಾತೃ ಹೃದಯ ಆ ಅವಿನಯಕ್ಕೂ ಸಮಾಧಾನವನ್ನು ಹುಡುಕಿ ತಾನೇ ಬೇರೆಯವರಿಗೆ ಸಮಾಧಾನ ಹೇಳಿತು. ಏನ್ ಮಾವಯ್ಯ, ದೊಡ್ಡೋರೇ ಹೀಗೆ ಸಿಟ್ಟಾದರೆ ಚಿಕ್ಕೋರಿಗೆ ಶ್ರೇಯಸ್ಸಾದೀತಾ? ಎಷ್ಟು ದಣುಕೊಂಡು ಬಂದಿದ್ದಾನೋ ಏನು. ಕುದುರೆಯಿಂದ ಇಳಿತಿದ್ದ ಹಾಗೆ ಉಸಿರು ತಿರುಗಿಸಿಕೊಳ್ಳಲಿಕ್ಕೂ ಬಿಡದೆ ಒಂದೇ ಸಲ ಪ್ರಶ್ನೆ ಮಾಡಿದರೆ ಬೇಜಾರಾಗಲ್ವಾ? ಒಂದ್ಗಳಿಗೆ ದಣಿವಾರಿಸ್ಕೊಂಡ್ಮೇಲೆ ನಾವು ಕೇಳದಿದ್ರು ಹೇಳ್ತಾನೆ. ಇದು ದಣಿವಲ್ಲ, ಮೈಸೊಕ್ಕು ಗಂಗಾ. ನನಗೆ ಯಾಕೆ, ನೀನುಂಟು, ನಿನ್ನ ಪ್ರೀತಿಯ ಮೈದುನ ಉಂಟು. ಅವನೇನಾರ ಹೇಳಿದ್ರೆ ನನಗೂ ವಸಿ ಹೇಳು. ಜೀವಂತ ಇದ್ದಾರೆ ಅಂತ ಕೇಳಿದ್ರೆ ಸಾಕು, ಸಂತೋಷ ಆಗ್ತದೆ. ಬಾ ಪೂಜಾರಯ್ಯ, ಸ್ವಲ್ಪ ಹಂಗೆ ಗದ್ದೆ ತಾವ ಹೋಗಿ ಬರೋಣ. ಬೆಳೆದ ಗದ್ದೆ ಕಂಡರೆ ಪೋಲಿದನ ಉಳಿಸಾಕಿಲ್ಲ ಎಂದು ಪಾಪನಾಯಕ ದೊಣ್ಣೆಯನ್ನು ಹಿಡಿದು ನೆಲಕ್ಕೆ ಹಾಸಿದ್ದ ಕಂಬಳಿಯನ್ನು ಕೊಡವಿ ಹೆಗಲ ಮೇಲೆ ಹಾಕಿಕೊಂಡು ಹೊರಟ. ಭೀಮಯ್ಯ, ನನ್ನ ಗಿರಿಜೆ ಸುದ್ದಿ ಏನಾರ ಗೊತ್ತದೇನೋ ಕೇಳು ಗಂಗಕ್ಕ, ಆಮೇಲೆ ಹೇಳೋವಂತೆ ಎಂದು ಹೇಳಿ ಪಾಪನಾಯಕನನ್ನು ಹಿಂಬಾಲಿಸಿದ. ಆ ವೃದ್ಧರಿಬ್ಬರ ಬೆನ್ನನ್ನು ನೋಡುತ್ತಾ 1 ಗಳಿಗೆ ಹಾಗೆ ಅಂಗಳದಲ್ಲಿ ನಿಂತಿದ್ದಳು ಗಂಗವ್ವ. ಏಕೋ ಅವಳಿಗೂ ತಟಕ್ಕನೆ ಒಳಗೆ ಹೋಗುವ ಮನಸ್ಸಾಗಲಿಲ್ಲ. ಆದರೆ ಹಸಿದ ಮೈದುನ ತನಗಾಗಿ ಊಟಕ್ಕೆ ಕಾದು ಕುಳಿತಿರಬಹುದೆಂಬ ನೆನಪು ಅವಳನ್ನು ಮನೆಯೊಳಗೆ ಎಳೆಯಿತು. ಆದರೆ ಆಕೆ ಊಹಿಸಿದಂತೆ ವೀರಣ್ಣ ಎಂದಿನಂತೆ ಅಡುಗೆಯ ಮನೆಯೊಳಗೆ ಊಟದ ತಳಿಗೆಯನ್ನಿಟ್ಟುಕೊಂಡು ತನ್ನ ಅತ್ತಿಗೆ ಬಡಿಸಲು ಬರುವುದನ್ನೇ ಕಾದು ಕುಳಿತಿರಲಿಲ್ಲ. ತೊಟ್ಟ ಬಟ್ಟೆಯನ್ನು ತೆಗೆದು ಹಾಕಿ ನಡುಮನೆಯೊಳಗೆ ಗೋಡೆಗೆ ಹೊರಗೆ ಕಣ್ಣು ಮುಚ್ಚಿ ಕುಳಿತಿದ್ದ.
ಅವನ ಮನದೊಳಗಿನ ಯಾವುದೋ ಉಗ್ರ ಭಾವನೆ ಬಿಗಿತ ಮೋರೆಯ ಮೇಲೆ ಉರಿಯಾಗಿ ಹೊಳೆದು ಚಿರಪರಿಚಿತವಾದ ಆ ಮುಖವು ಹೊಸ ಕರ್ಕಶತೆ ತುಂಬಿ ಅಪರಿಚಿತವಾದುದಾಗಿ ಕಾಣಿಸಿತು ಗಂಗವ್ವನಿಗೆ. ಆ ಮುಖವನ್ನು ನೋಡಿ ಅವನನ್ನು ಮಾತನಾಡಿಸುವ ಧೈರ್ಯವಾಗಲಿಲ್ಲ ಅವಳಿಗೆ. ಸದ್ದು ಮಾಡದಂತೆ ಒಳಗೆ ಹೋಗಿ ಊಟಕ್ಕೆ ಸಿದ್ಧತೆ ಮಾಡಿ ಮೃದುವಾದ ಧ್ವನಿಯಲ್ಲಿ ತಳಿಗೇಲಿ ಅನ್ನ ಆರಿ ಹೋಗ್ತಾ ಇದೆ ಎಂದು ಹೇಳಿದಳು. ಮೊದಲ ಬಾರಿ ಆಕೆ ಹೇಳಿದುದು ವೀರಣ್ಣನ ಕಿವಿಯನ್ನು ಹೋಗಲಿಲ್ಲ. ಕುಳಿತಂತೆಯೇ ಕುಳಿತಿದ್ದ. ಮತ್ತೆ ಒಂದೆರಡು ಬಾರಿ ಕೂಗಿದ ಮೇಲೆ ಎದ್ದು ಬಂದು ತಟ್ಟೆಯ ಮುಂದೆ ಕುಳಿತು ಮಾತನಾಡದೆ ಊಟ ಮಾಡಲಾರಂಭಿಸಿದ. ಅವನ ರೀತಿಯಿಂದ ತಾನು ಕೇಳದೆ ಅವನೇ ಯಾವ ಮಾತನ್ನು ಆಡುವುದಿಲ್ಲವೆಂದು ಮನವರಿಕೆಯಾಗಿ ತಾನೇ ಅವನನ್ನು ಮಾತನಾಡಿಸಿದಳು ಗಂಗವ್ವ. ಏನು ವೀರಣ್ಣ, 2 ದಿನದಿಂದ ಇಬ್ಬರು ಮನೆಗೆ ಬರಲಿಲ್ಲ? ಸುದ್ದಿ ತಿಳಿದೆ ಬಹಳ ಭಯವಾಗಿತ್ತು. ನೀನು ಬಂದದ್ದು ನೋಡಿ ಅರ್ಧ ಜೀವ ಬಂದ ಹಾಗಾಯಿತು. ಅತ್ತಿಗೆಯ ಮಾತು ಕಿವಿಗೆ ಬಿದ್ದರೂ ಬೀಳದವನಂತೆ ವೀರಣ್ಣ ವೇಗವಾಗಿ ಊಟ ಮುಗಿಸುತ್ತಿದ್ದ. ಅವನ ಮೌನ ಗಂಗವ್ವನ ಹೃದಯವನ್ನು ಮುಳ್ಳಿನಂತೆ ಇರಿಯುತ್ತಿತ್ತು. ಆ ನೋವನ್ನು ಮುಖದಲ್ಲಾಗಲಿ ಮಾತಿನಲ್ಲಾಗಲಿ ತೋರಗೊಡದೆ ಮತ್ತೆ ತಾನೇ ಪ್ರಶ್ನೆ ಮಾಡಿದಳು. ಅವರನ್ನೆಲ್ಲಾದರೂ ಕಂಡಿದ್ದೆಯಾ? ಯಾರನ್ನು? ಗುಟುರೆ ಹಾಕುವಂತೆ ವೀರಣ್ಣ. ನನಗೆ ಯಾರ ಸುದ್ದಿಯೋ ತಿಳಿಯದು. ನಾನೆಲ್ಲಿ ಅವನೆಲ್ಲಿ? ಅವನಾಡಿದ ಮಾತು ಕೇಳಿ ಗಂಗವ್ವನ ಎದೆಯಲ್ಲಿ ದಿಗ್ಗನೆ ದಿಗಿಲು ಕವಿಯಿತು. ಇದೇನು ವೀರಣ್ಣ ಹೀಗೆ ಮಾತನಾಡ್ತೀಯಾ ಎಂದು ಕಾತರಳಾಗಿ ಕೇಳಿದಳು ಗಂಗವ್ವ. ಮತ್ತೆ ಹೇಗೆ ಮಾತನಾಡಲಿ ಅತ್ತಿಗೆ? ಅರಮನೆಯನ್ನು ಕಾಪಾಡೋಕ್ಕೆ ಹೊರಟಿರೋ ಧೀರರು, ಅವರ ಮುಂದೆ ನಾವು ಯಾವ ಕಾಲಕಸ? ದೊಡ್ಡವರ ಸುದ್ದಿ ನನಗೆ ಏಕೆ? ತನ್ನ ಹೃದಯದಲ್ಲಿದ್ದ ಹಾಲಾಹಲವನ್ನೆಲ್ಲ ಹೊರಚೆಲ್ಲುವ ಕರ್ಕಶವಾದ ಧ್ವನಿಯಲ್ಲಿ ಹೇಳಿದ ವೀರಣ್ಣ. ವೀರಣ್ಣ! ಅವನ ಮಾತು ಕೇಳಿ ಚಾವಟಿಯ ಏಟು ತಿಂದವಳಂತೆ ನರಳಿ ಕೂಗಿದಳು ಗಂಗವ್ವ. ಆ ನೋವಿನ ಕೂಗು ಕೇಳಿ ಅದುವರೆಗೂ ಅತ್ತಿಗೆಯ ಮುಖ ನೋಡದೆ ಊಟ ಮಾಡುತ್ತಿದ್ದ ವೀರಣ್ಣ ತಟಕ್ಕನೆ ತಲೆ ಎತ್ತಿ ಅವಳ ಮೊಗವನ್ನು ನೋಡಿದ. ಅಪಾರ ಯಾತನೆಯ ರುದ್ರ ನಾಟ್ಯರಂಗದಲ್ಲಿದ್ದ ಮುಖವನ್ನು ಮೈದುನನಿಗೆ ತೋರಿಸದೆ ಗಂಗವ್ವ ತಟಕ್ಕನೆ ತನ್ನ ತಲೆಯನ್ನು ಕೆಳಗೆ ಬಾಗಿಸಿದಳು. ಅವಳ ಕಣ್ಣಂಚಿನಿಂದ ತುಳುಕಿದ ಕಂಬನಿಯೊಂದು ನೆಲದ ಮೇಲೆ ಬಿದ್ದು ಹರಡಿತು. ಅದನ್ನು ಕಂಡ ಕೂಡಲೇ ಅದುವರೆಗೂ ಕ್ರೋಧದ ಅಣೆಕಟ್ಟಿನ ಹಿಂದೆ ಒತ್ತಿ ನಿಂತಿದ್ದ ಪ್ರೀತಿ ಕಟ್ಟನ್ನು ಕಿತ್ತು ನುಗ್ಗಿತು. ಅತ್ತಿಗೆ, ನಾನು ಪಾಪಿ. ನನ್ನನ್ನು ಪ್ರೀತಿಸಿದ ಯಾರಿಗೂ ನನ್ನಿಂದ ಸುಖ ಇಲ್ಲ. ನನ್ನನ್ನು ಕ್ಷಮಿಸು ಎಂದು ಕೂಗಿ ಹೇಳಿದವನೇ ವೀರಣ್ಣ ಅಲ್ಲಿರಲಾರದೆ ಎದ್ದು ಹೋಗಿ ಕೈ ತೊಳೆದು ಹಜಾರದಲ್ಲಿಯೇ ಕುಳಿತ. ಮೈದುನನ ಅರೆವುಂಡ ತಟ್ಟೆಯ ಎದುರು ಗಂಗವ್ವ ಕುಳಿತಂತೆಯೇ ಕುಳಿತಿದ್ದಳು. 10 ಕಡೆಯಿಂದ ಕವಿದು ಬಂದ ದುಃಖದ ಬೇಗೆಯಲ್ಲಿ ಅವಳಿಗೆ ಪ್ರಪಂಚದ ಅರಿವು ಮರೆತು ಹೋದಂತಾಗಿತ್ತು. ಗಂಗಕ್ಕ ಎಂದು ಆತುರವಾಗಿ ಕೂಗಿಕೊಂಡು ಒಳನುಗ್ಗಿದ ಗಿರಿಜೆ ಹಜಾರದಲ್ಲಿ ಕುಳಿತ ವೀರಣ್ಣನನ್ನು ಅನಿರೀಕ್ಷಿತವಾಗಿ ಕಂಡು ಒಂದು ಹೆಜ್ಜೆ ಹಿಮ್ಮೆಟ್ಟಿದಳು. ಮರುಗಳಿಗೆಯೇ ಆಘಾತದಿಂದ ಸಾವರಿಸಿಕೊಂಡು ಮುಖದ ಮೇಲೆ ಮುಸುಗನ್ನೆಳೆದುಕೊಂಡು ಅಡುಗೆಯ ಮನೆಯ ಬಾಗಿಲಲ್ಲಿ ನಿಂತು ದುಃಖವೇ ಮೂರ್ತಿವೆತ್ತಂತೆ ಕಂಬನಿಗೆರೆಯುತ್ತಾ ಕುಳಿತ ಗಂಗವ್ವನನ್ನು ಕಂಡು ಬೆಚ್ಚಿ ಹಾಗೆ ಒಂದು ಗಳಿಗೆ ನಿಂತು ನೋಡಿದಳು. ಒಂದು ಹೆಣ್ಣು ಹೃದಯದ ನೋವು ಇನ್ನೊಂದು ಹೆಣ್ಣು ಹೃದಯವನ್ನು ಸೂಜಿಗಲ್ಲಿನಂತೆ ಸೆಳೆಯಿತು. ಗಂಗವ್ವನ ಬಳಿಗೆ ಧಾವಿಸಿ ಆಕೆಯನ್ನು ತನ್ನೆದೆಗೆ ತಬ್ಬಿಕೊಂಡು ಕೇಳಿದಳು ಗಿರಿಜೆ. ಏನಾಯಿತು ಗಂಗಕ್ಕ? ಇದೇನಿದು ಎಂದೂ ಇಲ್ಲದ ಅವತಾರ? ದೀಪ ಹಚ್ಚೋ ಹೊತ್ತಿನಲ್ಲಿ ಕಣ್ಣಲ್ಲಿ ನೀರು ಹಾಕೋದೆ. ಚೆನ್ನಾಯ್ತು ಬಿಡು, ಏನಾಯ್ತು ಹೇಳು? ಗಿರಿಜೆಯ ಸಾಂತ್ವನದಿಂದ ಗಂಗವ್ವನ ದುಃಖ ಕಡಿಮೆಯಾಗದೆ ಹೆಚ್ಚಾಗಿ ಹೊರಚೆಲ್ಲಿತು. ಗಿರಿಜೆಯ ಭುಜಕ್ಕೆ ತೋಳನ್ನು ಹಾರದಂತೆ ಹಾಕಿ ಹೇಳಿದಳು. ನಾನಿನ್ನು ಬಹಳ ದಿನ ಬದುಕಬಾರದು ಗಿರಿಜ. ಎಲ್ಲ ನಗುತ್ತಾ ಇರುವಾಗಲೇ ನಾನು ಕಣ್ಣು ಮುಚ್ಚಿಕೊಂಡರೆ ಒಳ್ಳೆಯದು. ಛಿ, ಅದೇನು ಶಕುನದ ಮಾತುಂತ ಆಡಿಯ ಬಿಡಕ್ಕ. ಕಸ್ತೂರಣ್ಣ ನೀನು ಹೀಗೆ ಮಾತನಾಡಿದೆ ಅಂತ ಕೇಳಿದ್ರೆ ಅಲ್ಲೇ ಎದೆ ಒಡೆದುಕೊಂಡು ಸಾಯ್ತಾನೆ. ಬಿಡು, ಅಂತ ಮಾತನಾಡಬಾರದು. ಅವರಿಗೂ ನನ್ನ ನೆನಪಿಲ್ಲದ ಹಾಗಾಗಿ ಹೋಗಿದೆ ಗಿರಿಜಾ. 2 ದಿನದಿಂದ ಅವರ ಸುದ್ದಿನೇ ಇಲ್ಲ. ಹೇಗಿದ್ದಾರೋ ಏನೋ, ಹೇಳೋರೂ ಇಲ್ಲ. ಅದಕ್ಕೆ ನಾನು ಬಂದದ್ದು. ಬರುವಾಗ ಕಸ್ತೂರಣ್ಣ ನಿನಗೆ ಹೇಳುವಂತೆ ಹೇಳಿದ. ಏನಂತ? ಗದ್ದಲೆ ಎಲ್ಲ ಕಡಿಮೆ ಆದರೆ ನಾಳೆ ಸಂಜೆ ಮನೆಗೆ ಬರ್ತೀನಿ, ಏನೂ ಭಯ ಇಲ್ಲ ಅಂತ ಹೇಳುವಂತ. ಸದ್ಯ ಬದುಕಿದೆ. ನನಗಂತೂ ದುರ್ಗದಲ್ಲಿ ಏನೇನೋ ಆಗ್ತಾ ಇದೆ ಅಂತ ಕೇಳಿ ಜೀವನೇ ಹಾರಿ ಹೋಗಿತ್ತು. ಯಾರನ್ನು ಕೇಳಿದರೂ ಸರಿಯಾಗಿ ಹೇಳಲಲ್ಲರು. ಒಬ್ಬೊಬ್ಬರು ಒಂದೊಂದು ಥರ ಹೇಳಿದರು. ನಿಖರವಾಗಿ ಹೀಗೆ ಅಂತ ಹೇಳೋರೇ ದಿಕ್ಕಿಲ್ದೆ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟ ಹಾಗಿತ್ತು. ಏಕೆ? ಅವರು ಹೇಳಲಿಲ್ಲವೇ? ಗಿರಿಜೆ ವೀರಣ್ಣ ಕುಳಿತಿದ್ದ ಕಡೆ ಕಣ್ಣು ತಿರುಗಿಸಿ ಕೇಳಿದಳು. ಅವಳ ಪ್ರಶ್ನೆಗೆ ಗಂಗವ್ವ ಉತ್ತರ ಕೊಡಲಿಲ್ಲ. ಅವಳ ಮುಖದಿಂದ ಭಾರವಾದ ನಿಟ್ಟುಸಿರಿನಿಂದಲೇ ಗಿರಿಜೆಗೆ ಅರ್ಥವಾಗಿ ಅವಳ ಮುಖ ಗಂಭೀರವಾಯಿತು. ತಾನು ನಿಟ್ಟುಸಿರಿಟ್ಟು ಹೇಳಿದಳು. ಹೋಗಲಿ ಬಿಡು, ನಮಗ್ಯಾಕೆ ಬೇರೆಯವರ ಮಾತು? ಕಸ್ತೂರಣ್ಣ ನನಗೆ ಹೇಳಿದ್ದನ್ನು ಹೇಳಿ ಹೋಗೋಣ ಅಂತ ಬಂದೆ. ನೀವೆಲ್ಲ ಬಂದಿರಿ. ಅವರು ಒಂದು ಗಳಿಗೆ ಬಂದು ಮುಖ ತೋರಿಸಿ ಹೋಗಿದ್ದರೆ ಚೆನ್ನಾಗಿತ್ತು ಗಿರಿಜಾ. ತನ್ನೆದೆಯಲ್ಲಿ ಮೂಡಿದ ಬಯಕೆಯನ್ನು ಮುಚ್ಚಿಡಲಾಗದೆ ಹೇಳಿದಳು ಗಂಗವ್ವ.
ಕಸ್ತೂರಣ್ಣನು ಬರಬೇಕುಂತಲೇ ಇದ್ದ. ಅಪ್ಪಣೆನೂ ಸಿಕ್ಕಿತ್ತು. ಆದರೆ ಇನ್ನೇನು ಹೊರಡಬೇಕು ಅನ್ನುವಾಗ ಏನೋ ಆಯ್ತು ಅಂತ ಪ್ರಧಾನಿಗಳು ಹೇಳಿ ಕಳುಹಿಸಿದರು. ಅದಕ್ಕೆ ಬರಲಾಗಲಿಲ್ಲ. ಮತ್ತೇನಾಯಿತು ಗಿರಿಜಾ? ಏನಾದರೂ ಆಗಬಾರದ್ದು? ಉಕ್ಕಿ ಬಂದ ಕುತೂಹಲವನ್ನು ಅಡಗಿಸಲಾರದೆ ಕೇಳಿದಳು ಗಂಗವ್ವ. ಗಿರಿಜೆ ಹೇಳಿದುದನ್ನು ಕೇಳಿ ಹೊರಗೆ ಕುಳಿತಿದ್ದ ವೀರಣ್ಣನ ಕಿವಿಯೂ ಅರಳಿತು. ಏನು ಹೇಳುವಳು ಎಂದು ಆಸಕ್ತಿಯಿಂದ ಕಿವಿ ನಿಮಿರಿಸಿ ಕೇಳಿದ. ದುರ್ಗಕ್ಕೆ ಯಾಕೋ ಗ್ರಹಚಾರ ಕೆಟ್ಟಿದೆ ಗಂಗಕ್ಕ. ಇಂಥದ್ದಾಗುತ್ತದೆ, ಇಂಥದ್ದಾಗುವುದಿಲ್ಲ ಎಂದು ಜೋಯಿಸರು ಹೇಳಲಿಕ್ಕೆ ಸಾಧ್ಯವಾಗೋ ಹಾಗಿಲ್ಲ. ಅಷ್ಟು ವಿಚಿತ್ರವಾಗಿದೆ. ಲೋಕಾನೆ ತಿಳಿದೋರು ಈಗೇನು ಮುಂದಿನ ಗಳಿಗೆ ಏನು ಅಂತ ತಬ್ಬಿಬ್ಬಲಾಗಿರುವಾಗ ನಮ್ಮಂತಹ ಹೆಣ್ಣು ಹೆಂಗಸರಿಗೇನು ತಿಳಿಯುತ್ತೆ? ಹೇಳಿದ ಚಾಕರಿ ಬಗುಳಿಕೊಂಡು ಬಂದರಾಯಿತು. ನಾನಿನ್ನು ಬರ್ತೀನಿ ಗಂಗವ್ವ. ಮನೆಯಲ್ಲಿ ಅಪ್ಪಯ್ಯನ ಜೀವ ಹೊಯ್ದಾಡ್ತಾ ಇರ್ತದೆ. ಅವನ ಜೀವಕ್ಕೆ ಅದೊಂದು ಹುಚ್ಚು ಹನುಮಕ್ಕ ಬೇರೆ ಗಂಟು ಬಿದ್ದಿದೆ. ಅವಳ ಗತಿ ಏನಾಗಿದೆಯೋ ಹೋಗಿ ನೋಡ್ತೀನಿ. ನೀನು ಯಾವುದು ಮನಸ್ಸಿಗೆ ಹಚ್ಕೋಬೇಡ. ನಾನು ಬರಲೇ? ಗಿರಿಜೆಯ ಮಾತು ಕೇಳಿ ಮುಗಿಲುದ್ದ ನಿಂತಿದ್ದ ವೀರಣ್ಣನ ಕುತೂಹಲ ಪಾತಾಳಕ್ಕಿಳಿದು ಹೋಯಿತು. ಅವಳಾವುದೋ ತನಗೆ ತಿಳಿದ ಮಾತನ್ನು ಹೇಳದೆ ಮುಚ್ಚಿಟ್ಟಳೆಂಬುದು ಅವನಿಗೆ ಅರಿವಾಯಿತು. ಹಾಗೆಯೇ ಹೇಗಾದರೂ ಮಾಡಿ ಅದೇನೆಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲವೂ ಬೆಳೆಯಿತು. ಗಿರಿಜೆ ಹೊರಬರುವುದನ್ನೇ ಕಾದು ಕುಳಿತ. ಗಿರಿಜೆಯಾಡಿದ ಮಾತು ಕೇಳಿ ಗಂಗವ್ವನಿಗೂ ಭೀಮಯ್ಯ ಮಗಳು ಬರಲಿಲ್ಲವೆಂದು ಚಡಪಡಿಸುತ್ತಿದ್ದುದು ನೆನಪಾಯಿತು. ಛಿ, ನನ್ನ ಮರೆವಿಗಿಷ್ಟು. ಹೋಗು, ಯಾವುದೋ ಮಾತಿನಲ್ಲಿ ಇಲ್ಲೇ ಕೂಡಿಸಿಕೊಂಡೆ. ಪೂಜಾರಯ್ಯ ನಿನ್ನ ಕಾಣದೆ ನೀರು ತಪ್ಪಿದ ಮೀನಿನ ಹಾಗೆ ಚಡಪಡಿಸುತ್ತಿದ್ದಾನೆ 2 ದಿನದಿಂದ. ಅಂದ ಹಾಗೆ ಈಗ ನೀನೇ ಹೋಗಿ ಹೆಸರು ಕೊಡಿಸಬೇಕೇನೋ. ಅಪ್ಪಯ್ಯ ಏನು ಮಾಡಿಕೊಂಡಿದ್ದಾನೋ ಕಾಣಿ. ಏನಾದರೂ ಮಾಡಿದ್ದರೆ ಆಯಿತು, ಇಲ್ಲದೆ ಹೋದರೆ ಅದು ಎಷ್ಟು ಹೊತ್ತಿನ ಕೆಲಸ? ಅದೇನು ಬೇಡ, ನಾನು ಮಾಡಿದ್ದೇ ಬೇಕಾದಷ್ಟು ಮಿಕ್ಕಿದೆ. ನಿನಗೂ ಆಗುತ್ತೆ, ತಗೊಂಡು ಹೋಗು ಎಂದು ಹೇಳಿ ಗಂಗವ್ವ ಉಳಿದಿದ್ದ ಅಡುಗೆಯನ್ನೆಲ್ಲ ಬೇರೆ ಮಡಕೆಗಳಿಗೆ ಹಾಕಿ ತೆಗೆದುಕೊಟ್ಟಳು. ಇದೇನಕ್ಕ ಎಲ್ಲ ಇಟ್ಟುಬಿಟ್ಟೆ? ನಿಮ್ಮದೆಲ್ಲ ಊಟ ಆಯ್ತೆ? ಆಯಿತು. ನಿನ್ನದು? ಗಿರಿಜೆ ಗಂಗವ್ವನ ಮುಖ ನೋಡುತ್ತಾ ಕೇಳಿದಳು. ನನ್ನದು ಆಯಿತು ಎಂದಳು ಗಂಗವ್ವ ಬೇರೆತ್ತಲೂ ನೋಡುತ್ತಾ. ಆ ಮಾತಿನ ರೀತಿಯಿಂದಲೇ ಗಿರಿಜೆಗೆ ಗಂಗವ್ವ ಊಟ ಮಾಡಲಿಲ್ಲವೆಂಬುದು ಅರಿವಾಯಿತು. ಏನೋ ಹೇಳಬೇಕು ಎಂದುಕೊಂಡಳು. ಆದರೆ ಗಂಗವ್ವ ಅವಳು ಮಾತನಾಡಲು ಅವಕಾಶ ಕೊಡದೆ ಹೇಳಿದಳು, ಪೂಜಾರಯ್ಯ ಕಾದಿರ್ತಾನೆ, ಬೇಗ ಮನೆಗೆ ಹೋಗು ಗಿರಿಜಾ. ಗಂಗವ್ವ ಹೇಳುವುದನ್ನು ಕೇಳಿ ಗಿರಿಜೆಗೆ ಊಟದ ವಿಷಯದಲ್ಲಿ ಹೆಚ್ಚು ಮಾತು ಬೆಳೆಸುವುದು ಆಕೆಗೆ ಬೇಕಾಗಿಲ್ಲವೆಂದು ಅರಿವಾಯಿತು. ಮರು ಮಾತನಾಡದೆ ನಿಟ್ಟುಸಿರಿಟ್ಟು ಅಡುಗೆಯ ಪಾತ್ರೆಗಳನ್ನು ತೆಗೆದುಕೊಂಡು ಹೋದಳು. ಗಂಗವ್ವ ಗಿರಿಜೆ ಹೋಗುವುದನ್ನೇ ನೋಡುತ್ತಿದ್ದಳು. ಗಿರಿಜಾ ಅಡುಗೆಯ ಮನೆಯಿಂದ ಹೊರಬಂದುದನ್ನು ಕಂಡು ಕುಳಿತಿದ್ದ ವೀರಣ್ಣ ಚುರುಕ್ಕಾಗಿ ಎದ್ದು ನಿಂತು ಬೇರಾರಿಗೂ ಕೇಳದಷ್ಟು ತಗ್ಗಿದ ಧ್ವನಿಯಲ್ಲಿ ಗಿರಿಜಾ ಎಂದ. ಆದರೆ ಅವಳವನಿಗೆ ಉತ್ತರ ಕೊಡದೆ, ಅವನ ಕಡೆಗೂ ನೋಡದೆ, ಅವನು ಅಲ್ಲಿರುವುದೇ ತಿಳಿಯದವಳಂತೆ ವೇಗವಾಗಿ ಹೊರಟು ಹೋದಳು. ಅದನ್ನು ನೋಡಿ ವೀರಣ್ಣನ ಮುಖಕ್ಕೆ ರಾಚಿದಂತಾಗಿ ಅವನ ಮುಖ ವಿವರ್ಣವಾಗಿ ನಿಂತವನು ಹಾಗೆಯೇ ನೆಲಕ್ಕೆ ಕುಸಿದ. ಅದನ್ನು ನೋಡಿದ ಗಂಗವ್ವನ ಎದೆಗೇಕೋ ಬೆಂಕಿ ಹೊತ್ತಿಸಿದಂತಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.